2026ರಿಂದ 2031ರವರೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಅಧಿಸೂಚನೆ ನಡೆಸುವ ಸಂಬಂಧ ನಮ್ಮ ಕೆ.ಆರ್. ನಗರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಲು ದಿನಾಂಕ 11/4/2026 ಮತ್ತು 12/4/2026ರಂದು ನಾಮಪತ್ರ ಸಲ್ಲಿಸಿರುತ್ತೇವೆ. ದಿನಾಂಕ 13/4/2026ರಂದು ನಾಮಪತ್ರವನ್ನು ಪರಿಶೀಲನೆ ಮಾಡಲಾಗುತ್ತದೆ. ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವ ಸಂದರ್ಭದಲ್ಲಿ ನಿಯಮಾನುಸಾರ ಒಬ್ಬ ಅಭ್ಯರ್ಥಿಗೆ ಅನುಮೋದಕರು 5 ಜನ, ಅನುಮೋದಕರು ಸೂಚಕರು 5 ಜನ. ಈ ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳು ಮತ್ತು ಸೂಚಕರು ಅನುಮೋದಕರಿಗೆ 5 ವರ್ಷಗಳ ಸದಸ್ಯತ್ವದ ಒಂದು ರಸೀದಿಗಳು ಮತ್ತು ಶಿಕ್ಷಕರ ಸಂಘಕ್ಕೆ ಕಾರ್ಯಕ್ರಮಗಳಿಗೆ ವಂತಿಕೆ ನೀಡಿದಂತಹ ರಸೀದಿಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಆದರೆ ನಾವು ನಮ್ಮ ತಂಡದ 5 ಜನ ಅಂದರೆ ಸ್ವಾಮಿ CN, ಪ್ರಸನ್ನ ಕುಮಾರ್, ಧನಂಜಯ MK, ಸುಕನ್ಯಾ ಸಣ್ಣಮಲ್ಗೆ ಎಂಬ 5 ಅಭ್ಯರ್ಥಿಗಳು ನಾವು ನಾಮಪತ್ರದ ಜೊತೆ ಎಲ್ಲ ದಾಖಲೆಗಳನ್ನು ರಸೀದಿ ಸಮೇತ ಸಲ್ಲಿಸಿರುತ್ತೇವೆ. ನಮ್ಮ ವಿರುದ್ಧ ತಂಡದವರು ಯಾವುದೇ ರಸೀದಿಗಳನ್ನು ಸಲ್ಲಿಸಿರುವುದಿಲ್ಲ. ಈ ಚುನಾವಣಾ ನೀತಿ ಒಂದು ಇದ್ರೂ ಸಹ, ಅಧಿಸೂಚನೆ ಪ್ರಕಟವಾಗಿದ್ದರೂ ಸಹ ಇಂಥ ದಾಖಲೆಗಳನ್ನು ಪಡೆದು ಪರಿಶೀಲಿಸಿಕೊಳ್ಳಬೇಕು ಎನ್ನುವ ಸಂದರ್ಭದಲ್ಲಿ ಇವರು ಅದನ್ನು ಪರಿಶೀಲಿಸದೆ ಅದನ್ನು ಎಲ್ಲವೂ ಸಕ್ರಮವಾಗಿವೆ ಎಂಬುದಾಗಿ ಇವರು ತಿಳಿಸಿರುತ್ತಾರೆ ಅಧಿಕಾರಿಗಳು. ಹಾಗಾಗಿ ನಾವು ಮೊನ್ನೆ ನಡೆದಂಥ ಶಿಕ್ಷಕರ ಸಂಘದ ಶೈಕ್ಷಣಿಕ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರು ರಸೀದಿಗಳನ್ನು ವಂತಿಕೆಗಳ ಸಲುವಾಗಿ ವಿತರಿಸಿರುತ್ತಾರೆ. ನಾವು ನಮ್ಮ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರಿಗೂ ಇಚ್ಛೆಪಟ್ಟವರಿಗೆ ರಸೀದಿಗಳನ್ನು ಕೊಟ್ಟಿರುತ್ತೇವೆ. ಹಾಗಾಗಿ ನಾವು ಕೊಟ್ಟಿರ್ತಕ್ಕಂಥ ರಸೀದಿಗಳನ್ನು ಅಲ್ಲಿಗೆ ಲಗತ್ತಿಸಿರುತ್ತೇವೆ. ಆ ನಮ್ಮ ವಿರೋಧಿ ತಂಡದವರು ಲಗತ್ತಿಸಿರುವುದಿಲ್ಲ. ಆದರೆ ಇದು ನಮಗೆ ನ್ಯಾಯ ಸಿಗಲಿಲ್ಲ, ಎಲ್ಲವೂ ಸಕ್ರಮವಾಗಿದೆ ಎಂಬುದಾಗಿ ಮಾನ್ಯ ಚುನಾವಣಾಧಿಕಾರಿಗಳು ತಿಳಿಸಿರುತ್ತಾರೆ. ಚುನಾವಣಾಧಿಕಾರಿಗಳಾದ ನಮ್ಮ BO ಕಚೇರಿಯ ಪತ್ರಾಂಕಿತ ವ್ಯವಸ್ಥಾಪಕರಾದ ಜಯಕುಮಾರ್ N ರವರು ಇಂದು ಪ್ರಕಟಣೆ ಮಾಡಿರುತ್ತಾರೆ. ಹಾಗಾಗಿ ಇದು ಅನ್ಯಾಯವಾಗಿದೆ, ಇದು ಅಕ್ರಮವಾಗಿದೆ ಎಂಬುದಾಗಿ ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಚುನಾವಣಾಧಿಕಾರಿಗಳಿಗೆ ದೂರು ನೀಡುತ್ತಿದ್ದೇವೆ. ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.